ಸರ್ ನಮಸ್ತೆ. ನಮಸ್ತೆ ಸರ್, ಈಗ ವರ್ಷ ಅಸೋಸಿಯೇಟ್ಸಲ್ಲಿ ಇದು ಕೃಷಿ ಯಂತ್ರೋಪಕರಣಗಳಿದ್ದಾವೆ, ಅವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೀರಾ? ಸರ್ ನಮಸ್ತೆ, ನನ್ನ ಹೆಸರು ಯೋಗೀಶ್ ಅಂತೇಳಿ. ವರ್ಷ ಅಸೋಸ್ ಚಿತ್ರದುರ್ಗದಿಂದ ಬಂದಿರ್ತೀವಿ. ಇದು ಬಂದು 5HP ಚಾಪ್ ಕಟ್ಟರು. 5HP ಚಾಪ್ ಕಟ್ಟರ್. ಇದರಲ್ಲಿ 3 ಫೇಸ್ ಕರೆಂಟು ಮತ್ತು 5HP ಮೋಟ್ರ್. ಇದರಲ್ಲಿ ಈ ಡೀಸೆಲ್ ಇಂಜಿನ್ ಬೇಕಾದ್ರೆ ಕುಂಡಿಸಬಹುದು, ಮೋಟ್ರ್ ಎರಡು ಕುಂಡಿಸಬಹುದು. ಡೀಸೆಲ್ ಇಂಜಿನ್ ಮೋಟ್ರ್ ಎರಡು ಪವರ್ ಇದ್ದಾಗ ಡೀಸೆಲ್ ಇಂಜಿನ್ ಸ್ಟಾರ್ಟ್ ಮಾಡ್ಕೋಬೋದು, ಮತ್ತು ಪವರ್ ಇದ್ದಾಗ ಅದನ್ನು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇದರಲ್ಲಿ ಬಂದು ಎಡೆಮಟ್ಟೆ ಗರಿ, ಅಡಿಕೆ ಗರಿ ಎಲ್ಲ ಪುಡಿ ಮಾಡ್ಕೋಬೋದು. ಒಂದು ಅರ್ಧ ಇಂಚು ಕಟಿಂಗ್ ಬರ್ತದೆ, ಪುಡಿ ಆಗುತ್ತೆ. ಮತ್ತು ಇದು ಹಸುಗಳು, ಕುರಿ ಫಾರಮ್ ಏನಿದ್ರೂ ಮೇವೆಲ್ಲ ಚಾಪ್ ಮಾಡ್ಕೋಬೋದು. ಗಂಟೆಗೆ ಸುಮಾರು 1 ಟನ್ ಹೊಡಿಬೋದು. 1 ಟನ್ ಹೊಡಿಬೋದು. ಸರ್, ಇದು ರೇಟ್ ಎಷ್ಟಾಗುತ್ತೆ? ಇದು ರೇಟಾ ಸರ್? ಇದು ಸಬ್ಸಿಡಿ ಹೋಗಿ 65,000 ಆಗುತ್ತೆ ಸರ್. ಸಬ್ಸಿಡಿ ಇಲ್ಲ ಅಂತಂದರೆ 95,000. ಸಬ್ಸಿಡಿ ಹೋಗಿ 65,000, ಸಬ್ಸಿಡಿ ಇಲ್ಲ ಅಂದರೆ 95,000. ಸರ್, ಮತ್ತು ಇದರಲ್ಲಿ ಬೇರೆ ಮಾಡಲಿದೆ, ಅದು ಹಂಗೆ ಹೇಳಿ ಸರ್. ಇದರಲ್ಲಿ ಇದು ಹೆವಿ ಒಂದು 80-100 ಹಸುಗಳು ಇದ್ದರೆ ಮೇವು ಕಟ್ ಮಾಡ್ಬೋದು. ಮತ್ತು ಕುರಿಗಳಿದ್ರೆ 200-300 ಕುರಿ ಇದ್ದರೆ ಅವಕ್ಕೆಲ್ಲ ಫಾರಮ್ಗಳಿಗೆಲ್ಲ ಮೇವು ಕಟ್ ಮಾಡ್ಕೋಬೋದು. ಇದು ಭಾಳ ಇದ್ದರೆ ಕಮ್ಮಿ, ನಿಮಗೆ 2 ಹಸು 3 ಹಸು ಇಲ್ಲ 10 ಕುರಿ 20 ಕುರಿ ಮರಿ ಸಾಕ್ಬೇಕಂದ್ರೆ ಅದು 1 HP 2 HP 3 HP ಬರ್ತದೆ ಚಾಪ್ ಕಡಿಮೆ. ಅದು ಸಿಂಗಲ್ ಫೇಸ್ ಕರೆಂಟಿಗೆ ನಡೀತದೆ, ಮನೆ ಕರೆಂಟಿಗೆ. ಇದು ಹೆವಿ ಭಾಳ 80-100 ಹಸು ಸಾಕಿದ್ರೆ ಇದು ಯೂಸ್ ಮಾಡ್ಕೋಬೋದು. ಒಂದು ಗಂಟೆಗೆ ಒಂದು ಟ್ರಾಕ್ಟರ್ ಲೋಡ್ ಹೊಡಿಬೋದು ಮೇವು. ಒಂದು ಗಂಟೆಗೆ ಒಂದು ಟ್ರಾಕ್ಟರ್ ಹೊಡಿಬೋದು. ಮತ್ತು ಇದು ಕೃಷಿ ಅಡಿಕೆ ತೋಟ, ತೆಂಗಿನ ತೋಟದಾಗ ಏನು ವೇಸ್ಟೇಜ್ ಇರುತ್ತಲ್ಲ, ತೆಂಗಿನ ಗರಿ ಏನಿದ್ರು ಎಲ್ಲ ಪೌಡ್ರ್ ಮಾಡಿ ಎರೆಹುಳಿಗೆ ಗೊಬ್ಬರ ಮಾಡ್ಬೋದು, ಇಲ್ಲ ತಿಪ್ಪೆ ಹೊಡೆದು ಗೊಬ್ಬರ ಮಾಡ್ತೀವಿ. ಸರ್, ಮತ್ತು ಹಂಗೆ ಇದು ನೇಗಿಲಿದೆ ಡಗ್ ಫುಟ್, ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ಇದು ಬಂದು ಇದು 5 ಬಾಳಿದ ನೇಗಿಲು ಅಂತೀವಿ ಮತ್ತು ಬಲರಾಮ್ ನೇಗಿಲು ಅಂತೀವಿ. ಇದರಲ್ಲಿ 2 ಥರ ಬರುತ್ತೆ, ಹೆವಿ ಬರುತ್ತೆ ಮತ್ತು ಲೈಟ್ ವೆಯ್ಟ್ ಬರುತ್ತೆ. HP 40 HP ಒಳಗಿದ್ರೆ ಲೈಟ್ ವೆಯ್ಟ್ ಹಾಕ್ತೀವಿ. ಇದನ್ನು 45 HP ಮೇಲಿದ್ರೆ ಸ್ವಲ್ಪ ಹೆವಿ ಹಾಕ್ತೀವಿ, ಪರಾಫಾನರ್ ಅಂತೀವಿ. ಮತ್ತು ಡಗ್ ಫುಟ್ಟು ಹೆವಿ ಕಮ್ಮಿ ಇರೋದು ಡಗ್ ಫುಟ್ ಅಂತೀವಿ, ಹೆವಿ ಜಾಸ್ತಿ ಇರೋದು ಪರಾಫಾನರ್ ಅಂತೀವಿ. ಈ ನೆಲ ಎಲ್ಲ ಉಳುಮೆ ಮಾಡ್ಬೋದು. ಏನು ಪ್ರೈಸಲ್ಲಿದೆ ಸರ್ ಅದು? ಇದು ಪ್ರೈಸ್ ಬಂದು ಸಬ್ಸಿಡಿ ಹೋಗಿ 34,000 ಆಗುತ್ತೆ. ಸಬ್ಸಿಡಿ ಆದರೆ 38,000 40,000 ಆಗುತ್ತೆ. 40,000 ಆಗುತ್ತೆ. ಸರ್, ಹಂಗೆ 45HP ಪವರ್ ಶೆಡ್ಡರ್ ಅಂತೇಳಿ ಶೆಡ್ಡರು. ಟ್ರಾಕ್ಟ್ರು 45 HP ಮೇಲೆ ಟ್ರಾಕ್ಟರ್ ಯಾವಿದ್ರು ಎಷ್ಟು HP ಇದ್ರೆ ಹಾಕ್ಬೋದು. 45 HP ಒಳಗೆ ಹಾಕಕ್ಕೆ ಬರಲ್ಲ. 45 HP ಒಳಗೆ ಹಾಕ್ಬೇಕಂದ್ರೆ 35 HP 25 HP ಬೇರೆ ಸಣ್ಣ ಚಿಕ್ಕು ಸಿಗ್ತವೆ. ಅದರಲ್ಲಿ ಪಲ್ವರೈಸರ್ ಬ್ಲೇಡ್ ಇರಲ್ಲ. 45 HP ಅದಿದ್ರೆ ಪಲ್ವರೈಸರ್ ಬ್ಲೇಡ್ ಇರುತ್ತಾ, ಫುಲ್ ಪೌಡರ್ ಆಗುತ್ತೆ. ಇದರಲ್ಲಿ ಮೇವು ಗೀವು ಕಟ್ ಮಾಡಕ್ಕೆ ಬರಲ್ಲ. ಅಡಿಕೆ ಗರಿ ಏನು ಕೃಷಿ ತ್ಯಾಜ್ಯ ಏನೈತೆ ಅದನ್ನೆಲ್ಲ ಹಾಕಿದ್ರೆ ಫುಲ್ ಪೌಡರ್ ಆಗುತ್ತೆ. ಸರ್, ಇದು ಏನು ಪ್ರೈಸಲ್ಲಿದೆ? ಇದು ಸಹ 2,18,000 ಏನಾಗುತ್ತೆ. ಸಬ್ಸಿಡಿ ಹೋದರೆ ನಿಮಗೆ 1,65,000. ಸಬ್ಸಿಡಿ ಅಂದರೆ 1,65,000 ಆಗುತ್ತೆ. ಸರ್, ಹಂಗೆ ಇದು ಸೀಡ್ರಿಲ್ ಮಿಷಿನ್ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹಂಗೆ ಹೇಳ್ಬಿಡಿ. ಸರ್, ಇದು ನಡುಕಟ್ಟಿನ ಕೂಡಿಗೆ ಮಾಡಲಿದ್ದು ಇಂಗ್ಲೇ ಮಾಡಲ್ ಅಂತೀವಿ. ಇದರಲ್ಲಿ ಗೊಬ್ಬರ ಮತ್ತು ಬೀಜ ಎಲ್ಲ ಒಂದೇ ಅಟ್ ಟೈಮ್ ಬಿತ್ಬೋದು. ಎನಿ ಸೀಡ್ಸ್ ಯಾವ ಸೀಡ್ಸ್ ಬೇಕಾದ್ರೂ ಹಾಕ್ಯಂಡು ಅದ್ರ ವೀಲ್ ಚೇಂಜ್ ಇರ್ತದೆ. ಈ ಥರ ವೀಲ್ಗಳಿದೆಯಲ್ಲ, ಇವು ಚೇಂಜ್ ಮಾಡ್ಕೋಬೇಕು. ಪ್ರತಿಯೊಂದು ಸೀಡ್ಸ್ಗೂ ಒಂದೊಂದು ವೀಲ್ ಬರುತ್ತೆ. ಆ ವೀಲ್ಗಳು ಚೇಂಜ್ ಮಾಡ್ಕೊಂಡು ಯಾವ ಬೀಜ ಬೇಕಾದ್ರೂ ಬಿತ್ತನೆ ಮಾಡ್ಬೋದು. ಮತ್ತು ಸಾಲಿಂದ ಸಾಲು ಡಿಸ್ಟೆನ್ಸ್ ಬೇಕಾದ್ರೆ ಮಾಡ್ಕೋಬೋದು. ಡಿಸ್ಟೆನ್ಸ್ ಮಾಡ್ಕೋಬೋದು, ಅಡ್ಜಸ್ಟ್ಮೆಂಟ್ ಇರುತ್ತೆ. ಇದ್ರಾಗ ಹಿಂದ್ಗಡೆ ಕುಂಟೆ ಇರುತ್ತೆ, ಮತ್ತು ಸಾಲು ಮುಚ್ಚೋದು, ಕಳೆ ಗಿಳೆ ಇದ್ರೆ ಹೋಗೋಕ್ಕೆ ಕುಂಟೆ ಸಿಸ್ಟಮ್ ಇರುತ್ತೆ. ಸರ್, ಇದ್ರ ಪ್ರೈಸ್ ಎಷ್ಟಾಗುತ್ತೆ ಸರ್? ಇದ್ರ ಪ್ರೈಸಾ? ಇದು ಒಟ್ಟು ದರ 1,05,000 ರೂಪಾಯಿ. ಇದು ಸಬ್ಸಿಡಿ ಹೋಗಿ 64,000 ರೂಪಾಯಿ ಆಗುತ್ತೆ. 64,250 ಆಗುತ್ತೆ. ಸರ್, ರೋಟಾವೇಟ್ರ್ ಏನು ಪ್ರೈಸಲ್ಲಿದೆ ಸರ್? ಇದು 6 ಫೀಟ್ ರೋಟಾವೇಟರು, 6 ಅಡಿ ಬರುತ್ತೆ. 42 ಬ್ಲೇಡ್ ಇರುತ್ತೆ. ಇದು ತೋಟಗಳಾಗು ಮತ್ತು ಹುಲ್ಲು ಕಳೆಗಳೆಲ್ಲ ಕೊಚ್ಚುತ್ತೆ. ಟ್ರಾಕ್ಟರ್ 45 HP ಮೇಲೆ ಹಾಕ್ಬೇಕು. 6 ಅಡಿದು. ಅದಕ್ಕಿಂತ ಚಿಕ್ಕ ಗಾಡಿಗಳಿಗೆಲ್ಲ 5 ಅಡಿ 4 ಅಡಿ 3 ಅಡಿ ಹಾಕ್ಬೋದು. ಇದು ರೇಟ್ ಬಂದು ಫುಲ್ಗೆ ಎಷ್ಟು 1,61,000. ಸಬ್ಸಿಡಿ ಹೋಗಿ ನಿಮಗೆ 98,750. 98,750 ಸಬ್ಸಿಡಿ ಹೋಗಿ. ದೊಡ್ಡ ಟಿಲ್ಲರ್ ಇದೆ 9 HP. ಇದೇನು ಪ್ರೈಸಲ್ಲಿದೆ? ಇದು 9
HP ಡೀಸೆಲ್ ಚಾಲಿತ ಪವರ್ ವೀಡರ್ ಅಂತ ಹೇಳಿ ಸರ್ ಇದು. ಹಾಂ ಸರ್. ಇದರಲ್ಲಿ ಇದು ಡಿಸ್ಟೆನ್ಸ್ ಅಗಲ ಹೊಡಿಬೋದು ನೀವು. 4 ಅಡಿ ಅಗಲ ಡಿಸ್ಟೆನ್ಸ್ ಕಮ್ಮಿ ಮಾಡ್ಕೋಬೋದು. ಕಳೆ ಗಿಳೆ ಟೊಮೊಟೊ ಇದು ಮೆಣಸಿನ ಗಿಡ ಏನಿದ್ರು ಒಳ ಕಳೆ ಎಲ್ಲ ಹೊಡೆ, ಹತ್ತಿ ಗಿಡ ಕಳೆ ಕೊಚ್ಚಾಗುತ್ತೆ. ಇದು ರೇಟ್ ಬಂದು 97,000 ರೂಪಾಯಿ. ಸಬ್ಸಿಡಿ ಇಲ್ಲ ಇದಕ್ಕೆ. ಸಬ್ಸಿಡಿ ಇಲ್ಲ. 5 HP ಪವರ್ ವೀಡರ್ ಸಬ್ಸಿಡಿ ಇದೆ, ಇದಕ್ಕಿಲ್ಲ. ಸರ್, ಈಗ ಸಬ್ಸಿಡಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಇಡೀ ಕರ್ನಾಟಕದಾದ್ಯಂತ ಸಬ್ಸಿಡಿ ಕೊಡ್ತಾ ಇದ್ದೀರಾ? ಹ್ಞೂ ಸರ್, ಎಲ್ಲ ಕಡೆಗೆ ನಮ್ಮ ಡೀಲರ್ಶಿಪ್ ಆಫೀಸ್ ಇದೆ. ನಮ್ಮದು ಎಲ್ಲ ಕಡೆಗೂ ಸಬ್ಸಿಡಿ ಆಫೀಸ್ ಇದೆ. ಆ ಸಬ್ಸಿಡಿಯಿಂದ ಕೊಡ್ತಾರೆ. ಸಬ್ಸಿಡಿ ಇದ್ದಾಗ 5,000 ಸಬ್ಸಿಡಿಗೆ ಅಂತಾರೆ. ಎಲ್ಲ ಕಡೆಗೂ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಓಕೆ.